ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ. ಹಾಗೂ ನಾನು ತುಂಬ ಚೆನ್ನಾಗಿದ್ದೇನೆ. ಏನಪ್ಪ ವಿಷಯ ಅಂದರೆ, ಬಿಗ್ ಬಾಸ್ 12 ಕನ್ನಡ ಸೀಸನ್ ಇನ್ನೇನು ಫಿನಾಲೆಯನ್ನು ತಲುಪ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯವನ್ನು ಕೂಡ ಹೊಂದ್ತಾ ಇದೆ. ಈ ವಿಷಯದ ಪರವಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಕಿಚ್ಚ ಸುದೀಪ್ ರವರು ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ರೀತಿಯಾದ ಎಲ್ಲ ವರ್ಗದ ಪ್ರೇಕ್ಷಕರಿಂದ ಅವರ ನಿರೂಪಣೆಯನ್ನು ವಾರಾಂತ್ಯದಲ್ಲಿ ನೋಡಲಿಕ್ಕೆ ತುಂಬ ಜನ ಕಾತುರದಿಂದ ಕಾಯ್ತಾ ಇರ್ತಾರೆ. ಅದಕ್ಕೆ ಮೊಟ್ಟ ಮೊದಲನೇದಾಗಿ ಸುದೀಪ್ ರವರನ್ನು ಆಯ್ಕೆ ಮಾಡಿರ್ತಕ್ಕಂತಹ ಬಿಗ್ ಬಾಸ್ಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಎಲ್ಲ ವರ್ಗದ ಆಡಿಯನ್ಸ್ಗಳನ್ನು ತನ್ನತ್ತ ಒಂದು ಸೆಳೆಯತಕ್ಕಂಥ ಶಕ್ತಿ ಕನ್ನಡದ ಯಾರಾದರೂ ಮೇರು ನಟರಿಗೆ ಇದ್ದರೆ ಅದು ಸುದೀಪ್ ರವರಿಗೆ ಖಂಡಿತ ಒಂದು ಅಭಿನಂದನಾರ್ಹ ವಿಷಯ. ಇನ್ನೊಂದೇನಪ್ಪ ಅಂದರೆ, ಬಿಗ್ ಬಾಸ್ 12 ಫಿನಾಲೆ ಇನ್ನೇನು ತಲುಪ್ತಾ ಇದೆ. ಈ ಸಂದರ್ಭಗಳಲ್ಲಿ ಇಲ್ಲಿ ನಾನೇನು ಹೇಳೋದಕ್ಕೆ ಇಚ್ಛಪಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಯಾವುದೇ ರೀತಿಯಾದಂತಹ ಸಿಂಪತಿ ಬೇಡ. ಯಾರು ಅರ್ಹತೆ ಇದೆ, ಯಾರು ಅವರಿಗೆ ಒಂದು ಶಕ್ತಿ ಇದೆ, ಯಾರು ಎಲ್ಲರನ್ನ ರಂಜಿಸ್ತಾರೆ, ಯಾರು ಒಂದು ಒಳ್ಳೆತನ ಇದೆ, ಅಂತಹ ವ್ಯಕ್ತಿಗಳನ್ನು ನೀವು ವೋಟ್ ಮಾಡುವುದರ ಮುಖಾಂತರ ಅವರನ್ನು ಬೆಂಬಲಿಸಿ ಅವರನ್ನು ಒಂದು ಗೆಲುವಿನ ಹತ್ರ ತೆಗೆದುಕೊಂಡು ಹೋಗ್ಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಾರಣ ಇಷ್ಟೇ ಸ್ನೇಹಿತರೆ, ಕೇವಲ ಒಂದು ಸಿಂಪತಿಗೋಸ್ಕರ ನೋಡಿದ್ದೀವಿ ಟಿ ವಿ ಚಾನಲ್ಗಳು ಯಾರು ಅರ್ಹತೆ ಇರುತ್ತೋ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಮನ್ನಣೆಯನ್ನು ಕೊಡೋದಿಲ್ಲ. ಯಾರು TRP ತಂದು ಕೊಡ್ತಾರೋ, ಯಾರು ಯಾವುದೇ ಒಂದು ರೀತಿಯಲ್ಲಿ ಆಡಿಯನ್ಸ್ನ ಕರ್ಕೊಂಬರ್ತಾರೋ, ಆಡಿಯನ್ಸ್ನ ಸೆಳೀತಾರೋ, ಅವ್ರಿಗೆ ಏನು ಮಾಡ್ತಾರಪ್ಪ ಅಂದರೆ ಅವರಿಗೆ ಮನ್ನಣೆಯನ್ನು ಕೊಡ್ತಾರೆ. ಆದ್ದರಿಂದ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂದರೆ, ಯಾರು ಒಂದು ಹಿರಿಯರ ಬಗ್ಗೆ ಗೌರವ ಭಾವನೆ, ನಾಡು ನುಡಿಯ ಬಗ್ಗೆ ಒಂದು ಗೌರವ ಇದೆ, ಯಾರು ಒಂದು ಒಳ್ಳೆಯತನವನ್ನು ಹೊಂದಿರ್ತಾರೆ, ಯಾರು ಅರ್ಹತೆ ಇರುತ್ತೆ, ಯಾರಿಗೆ ಒಂದು ಶಕ್ತಿ ಇರುತ್ತೆ, ಗೆಲ್ಲುವಂಥ ಶಕ್ತಿ, ಇದರಲ್ಲಿ ಯಾವುದೇ ರೀತಿಯಾದಂಥ ಅನುಕಂಪ ಬರಬಾರ್ದು. ಬಡತನ, ಸಿರಿತನ ಅನ್ನೋದು ಇದು ಯಾವುದು ಕೂಡ ಬರಬಾರ್ದು. ಅವ್ರಿಗೆ ಅರ್ಹತೆ ಇದ್ದರೆ ಖಂಡಿತ ಅವರು ಗೆಲ್ಲಿ ನಾವು ಅದನ್ನೇ ಬಯಸೋದು. ಆದ್ದರಿಂದ ಅನುಕಂಪ, ಆಮೇಲೆ ಮುಗಿದೊಂದು ಈ ರೀತಿಯನ್ನು ನೋಡಿ ವೋಟ್ ಮಾಡೋದು ತಪ್ಪು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ. ಇದೇ ರೀತಿ ನನ್ನ ಚಾನಲ್ನ ನೋಡ್ತಾರೆ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಆರೈಕೆ ಇದೇ ರೀತಿ ಇರಲಿ. ಧನ್ಯವಾದಗಳು.